ಲೋಕದಂತೆ ಇರಲು ಲೋಕದಂತೆ ಹೋಗರು ನುಡೆಯ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯ ಕಡೆಗೆ ಹೋಗರು ನುಡೆಯ. ಉರುಳಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪ್ರಭುವೆ, ನಿಮ್ಮ ಶರಣರು ಉಪಮಾತೀತರು, ಉಪಮಿಸಲಾಗದು ಉಪಮಿಸಲಾಗದು. ಆದಿಗೆ ಆದಿಗುರು ಸದ್ಗುರುವನ್ನು, ಮಾತಾಶ್ರೀ ಸಜ್ಜನಶ್ರೀಯನ್ನ, ಹಾನಗಲ್ಲ ಗುರುಕುಮಾರೇಶ್ವರರನ್ನ, ಆಚಾರ್ಯ ವರ್ಯರನ್ನ, ಬಸವಾದಿ ಪ್ರಮಥರನ್ನ, ಆಲಯದ ಅಧಿಪತಿ ಮಡಿವಾಳೇಶ್ವರರನ್ನ, ಪುರಾಣದ ಕರ್ತೃ ಶರಣಬಸವೇಶ್ವರರನ್ನ ಮನದಲ್ಲಿ ಸ್ಮರಿಸಿ, ಎಲ್ಲ ಗುರುವರ್ಯರಾದ ತಪೋನಿಧಿ ಶಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯರ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಕಳೆದ 30-35 ವರ್ಷಗಳಿಂದಲೂ ಅವರೇ ತಿಳಿಸಿದ ಹಾಗೆ ಅಂದವಾಡಿಗೆಯ ಜಾಲ್ವಾದಿಯ ಶ್ರೀಮಠಕ್ಕೆ, ಹಾಗೆ ಢವಳಗಿಯ ಮಡಿವಾಳೇಶ್ವರ ಮಠಕ್ಕೆ ಅನ್ಯೋನ್ಯವಾದ ಸಂಬಂಧದ ಒಂದು ಕೊಂಡಿಯಾಗಿರುವಂತಹ, ನಾಡಿನೆಲ್ಲೆಡೆ ತಮ್ಮ ಅಸ್ಖಲಿತ ವಾಣಿಯಿಂದ ಹಲವಾರು ಮಹಾತ್ಮರ ಚಿಂತನೆಗಳನ್ನ ಮನಸ್ಸುಗಳಿಗೆ ಬಿತ್ತನೆಯನ್ನು ಮಾಡಿ, ತಮ್ಮದೇ ಆಗಿರುವಂತಹ ಛಾಪು ಮೂಡಿಸಿಕೊಂಡು ಶ್ರೀಮಠವನ್ನ ಸಮಾಜಮುಖಿಯಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಮಠ ಸೇವೆ ಮಾಡಬಹುದು ಅನ್ನೋದನ್ನ ತಮ್ಮ ಜೀವಿತಾವಧಿಯಲ್ಲಿ ತೋರಿಸ್ತಾ ಬಂದಿರುವಂತಹ ಧರ್ಮಾಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯ ಘನಮಠ ದೇವರಲ್ಲಿ ಶರಣೆಂದು, ಪರಂಪರಾಗತವಾಗಿ ನಡೆದು ಬಂದಿರುವಂತಹ ಪುರಾಣ ಪ್ರವಚನವನ್ನು ಈ ವರ್ಷದ ಮಹಾದಾಸೋಹಿಯ ಶರಣನ ಪುರಾಣವನ್ನು ನಿಮ್ಮೆಲ್ಲರಿಗೆ ನೀಡಲು ಆಗಮಿಸಿರುವಂತಹ ಹಿರಿಯರು, ಪಂಡಿತೋತ್ತಮರು, ಆನಂದ ಶ್ರೀಮಠದಲ್ಲಿ ಸೇವೆಯನ್ನ ನೀಡಿರುವಂತವರು, ನಾಡಿನ ಖ್ಯಾತ ಶಾಸ್ತ್ರೀಜಿಯವರಲ್ಲಿ ಒಬ್ಬರಾಗಿರುವಂತಹ ವೇದಮೂರ್ತಿ ಟಿ.ಎಂ. ಪಂಚಾಕ್ಷರಯ್ಯ ಶಾಸ್ತ್ರೀಜಿಯವರಲ್ಲಿ, ನಮ್ಮ ಶ್ರೀಮಠದ ಆಸ್ಥಾನ ಕಲಾವಿದರು ಹಿರಿಯ ಪೂಜ್ಯರ ಪ್ರೀತಿಪಾತ್ರವಾಗಿರುವಂತಹ ಸಹೋದರ ಮನೋಹರ್ ಹಿರೇಮಠ ಅವರಲ್ಲಿಯೂ, ಶಿವರಾತ್ರಿಯ ಶುಭ ಸಮಯದಲ್ಲಿ ಸಂಗೀತ ಸೇವೆಗೆ ಸಾಥ್ ನೀಡಲು ಸಾಕ್ಷಾತ್ ಕೃಷ್ಣನಾಗಿ ಕೃಷ್ಣಾಜಿಯವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಶಾಸ್ತ್ರೀಜಿಯವರು ತಿಳಿಸಿದ ಹಾಗೆ ಎಲ್ಲ ಮನಗಳನ್ನು ಸ್ವಚ್ಛಗೊಳಿಸಿ ಒಳಗಿರುವ ಮಡಿವಾಳನ ಬೆಳಕನ್ನ ಕಾಣಲಿಕ್ಕೆ ಆಗಮಿಸಿರುವಂತಹ ಸಮಸ್ತ ತಾಯಂದಿರಲ್ಲಿ, ಶರಣ ತಂದೆ ತಾಯಿಗಳಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ನೂರ್ಕಾಲ ಇರಲಿ ಅಂತ ಹಾರೈಕೆಯನ್ನು ನೀಡಿ, ಆರಂಭದಲ್ಲಿ ಶ್ರೀಮಠದ ಪೀಠಾಧಿಪತಿಗಳು ಹೇಳಿದ ಹಾಗೆ ಅವರೊಂದು ದಿವಸ ಕರೆ ಮಾಡಿದರು. ಅದಕ್ಕಿಂತ
ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ಮನೋಹರನವರು ಕರೆ ಮಾಡಿದ್ರು. ಈ ಸತಿ ಡವಳಿಗೆ ಕಾರ್ಯಕ್ರಮಕ್ಕೆ ಮೊನ್ನೆ ಪೂಜ್ಯರು ಹೇಳಿದ್ದಾರೆ ಅಂತ ಹೇಳಿ ಮುಳವಾಡಿಗೆಯ ಶ್ರೀಮಠದ ಈ ವರ್ಷದ ಪುರಾಣ ಕಾರ್ಯಕ್ರಮವನ್ನ ಸ್ವತಃ ಪೂಜ್ಯರೇ ನಡೆಸಿಕೊಟ್ರು. ಆ ಸಂದರ್ಭದಲ್ಲಿ ಅವರಿಗೆ ಸಾಥ್ ನೀಡಿರುವಂತ ಮನೋಹರನವರಿಗೆ ನಮ್ಮ ಮಠದೊಳಗ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಅವ್ರು ಕರೆ ಮಾಡಿದ್ದಾರೆ. ಬಹಳ ಚಲೋ ಆಯ್ತು. ಅಂದ್ರೆ ಮರದಿ ಸ್ನಾನಕ್ಕೆ ಫೋನ್ ಬಂತು. ಮಂಗಲ ಮಹೋತ್ಸವದೊಳಗ ಉಜ್ಜಯಿನಿ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಇರ್ತದೆ. ಮೊದಲು ಹೇಳಿದ್ರು ಬಹಳ ಜನ ಮಾತಾಡೋರು ಕರೆಸೋದಿಲ್ಲ. ಒಬ್ಬರು ಸ್ವಾಮಿಗಳು ನಾನೊಂದು 15-20 ನಿಮಿಷ ಮಾತಾಡ್ತೀನಿ, ಆಮೇಲೆ ಜಗದ್ಗುರು ಮಹಾಸನ್ನಿಧಿಯವರ ಶುಭಾಶೀರ್ವಚನ ಇರ್ತದೆ. ಇಷ್ಟು ಬಿಟ್ರ ಬೇರೆ ಏನು ಹೇಳಂಗಿಲ್ಲ ಅಂದ್ರು. ಯಾಕಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸಿದಾಗ ಮಾತಾಡೋರು ಬಹಳ ಜನ ಇರ್ತಾರೆ. ಅವ್ರ ಮುಂದೆ ನಾ ಮಾತಾಡಬೇಕು, ನೀ ಮಾತಾಡಬೇಕಂತ ಹೇಳಿ. ಆದ್ರೆ ಮುಖ್ಯವಾಗಿರುವಂತ ಸಂದೇಶವನ್ನ ಜನತೆಗೆ ತಲುಪಿಸುವ ನಿಟ್ಟಿನೊಳಗಡೆ ನೀವೊಬ್ಬರ ಬರಬೇಕು. ಶಿವಾಚಾರ್ಯರು ನಾನು ಆನಂದ ಕಾರ್ಯಕ್ರಮ ಇರ್ತದೆ ಹೆಂಗ್ ಮಾಡೋದು ಅಂತ ಹೇಳಿ, ಹಾಗಾಗಿ ಮತ್ತೆ ನೋಡಿ ಯೋಚನೆ ಮಾಡ್ರಿ ಅಂತ ಮರದಿಸಿ 24 ತಾಸು ಟೈಮ್ ಕೊಟ್ಟಿದ್ರು. ಎಲ್ಲರಿಗೂ ಪೂಜ್ಯರು ಹೇಳಿದ್ರಿ, ಶಾಸ್ತ್ರೀಜಿಯವರು ಹೇಳಿದ್ರು ಜ್ಞಾನಿಯೋಗಿಗಳು ಹಾಗೆ ಹೀಗೆ ಅಂತ ಬಹಳ ಜನರಿಗೆ ಹೇಳ್ತೀವಿ. ಆದ್ರೆ ನಿಮ್ಮ ಮಠದ ಪೀಠಾಧಿಪತಿಗಳು ಹಠಯೋಗಿಗಳು, ನಿಮ್ಗೆಲ್ಲ ಗೊತ್ತಿರ್ತದೆ. ಸಿಕ್ಕಾಪಟ್ಟೆ ಹಠ ಇದೆ ಅವ್ರಿಗೆ. ಯಾವುದಕ್ಕೆ ಹಠ ಇದೆ ಅಂದ್ರೆ ಸಮಾಜದಲ್ಲಿ ಒಂದ್ ಒಳ್ಳೆ ಕೆಲಸ ಆಗ್ಬೇಕಾಗಿತ್ತಂದ್ರ ನನ್ನ ಸ್ಥಾನ ಬರೀ ಮೇಲೆಲ್ಲ ಕೆಳಗೆ ನಿಂತಾದ್ರೂ ಸರಿ ಆ ಕೆಲಸ ಮಾಡಿಕೊಡ್ಬೇಕನ್ನುವ ಒಳ್ಳೆಯ ಹಠ ಇದೆ. ಆ ಒಳ್ಳೆಯ ಹಠ ಮತ್ತೆ ಮರುದಿವ್ಸ ಕರೆ ಮಾಡಿಲ್ಲ, ಪ್ರಾರಂಭಕ್ಕೆಲ್ಲ ನಡು ಯಾವಾಗಾರ ಬಂದು ಹೋಗ್ತೀನಿ ಅಂದಾಗ ಪ್ರಾರಂಭ ದಿವಸ ನೀವು ಆಗಮಿಸ್ಬೇಕು ಅಂತ ಹೇಳಿದ್ರು ಹಿರಿಯ ಪೂಜ್ಯರು. ಬೇಕಿದ್ರೆ ನಾನು ಒಂದ್ ದಿವಸ ತಡ ಮಾಡ್ತೀನಿ, ನೀವು ಅಳಂಕೋರಿ ನಾವು ಬರ್ತೀನಿ ಅಂದ್ರೆ ಅವ್ರಿಗೆ ಅಂದ್ರೆ ಅವ್ರು ಇಲ್ಲ ನೀವು ಬರಂಗಿಲ್ಲ. ಈಗ ಯಾಕೆ ನೀವು ಏಪ್ರಿಲ್ 19ಕ್ಕೆ ಹೋಗ್ಬೇಕು, ಇವರೇ ಪ್ರಾರಂಭಕ್ಕೆ ಬರಬೇಕು ಅಂತ ಹೇಳಿದ್ರು. ಹಂಗ ಅವ್ರದ್ದು ಮಾತುಗಳು ಹೊರಟಾದ್ರೂ ಒಳಗಿರುವ ಪ್ರೀತಿ ಬಹಳ ಮೃದುವಾಗಿರುತ್ತದೆ. ಆ ಪ್ರೀತಿಯ ಹಗ್ಗಕ್ಕೆ ಸಮಸ್ತ ಜನತೆಯನ್ನು ಸೋಲ್ಬೇಕಾಗ್ತದೆ. ಪುರಾಣ ಪ್ರವಚನಗಳು ಇದೀಗ ನಮ್ಮ ಶಾಸ್ತ್ರೀಜಿಯವರು ಹೇಳಿದರು. ಎಷ್ಟು ಹಠ ಅಂದ್ರೆ ಅವರಿಗೆ ಜಾಲವಾದಿ ಶ್ರೀಮಠದೊಳಗಡೆ 3-4 ವರ್ಷ ಪುರಾಣ ಪ್ರಾರಂಭ ಮಾಡಿದೆ, ಪ್ರವಚನ ಮಾಡಿದ್ವಿ. ಅವಾಗ ಹಳೆ ಮಠ ಇತ್ತು. 25 ವರ್ಷಗಳ ಹಿಂದೆ ಪ್ರಸಾದ ಕುಂತ್ರ ಅವ್ರ ತಟ್ಟೆ ಒಳಗ ಮಣ್ಣು ಬೀಳ್ತಿತ್ತು. ಮೇಲ್ಬುದ್ಧಿ ಹಳೆ ಮಠ. ಪೂಜ್ಯರು ಅಲ್ಲಿರ್ತಿರಲ್ಲ, ಪ್ರಾರಂಭಕ್ಕೆ ಬಂದ್ರೆ ಮತ್ತೆ ನಂದೋಣಿಗೆ ಬರೋರು, ತಿರ್ಗಾ ಮಂಗಳಕ್ಕ ಅಲ್ಲಿ ಬರ್ತಿದ್ರು. 1 ವರ್ಷ ಹೇಳಿದ್ರಿಲ್ಲ ಮಠ ಬಿಚ್ಚಂದ್ರೆ ಜರ ಹೊಸದಾಗಿ ಮಠ ಕಟ್ಟೋಣ ಅಂತ ಹೇಳಿ ಮಡಿವಾಳಜ್ಜವ್ರು ಹೇಳಿದ್ರು. ಗಣಮಠ ದೇವರು ಹೇಳಿದಾಗ ನಮ್ಮ ಪೂಜ್ಯರಂದ್ರು ಬಿಚ್ಚೋದೇನು ದೊಡ್ಡಾಗದಲ್ರಿ, ಆಮೇಲೆ ಅದನ್ನ ಕಟ್ಟಬೇಕಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಇರಬೇಕು, ಅದೆಲ್ಲ ಮಾಡ್ಕೊಂಡು ಬಿಚ್ಚೋದು ಒಳ್ಳೆಯದು ಅಂತ ಅವ್ರು ಅಂದಿದ್ರು. ಹಿಂಗ್ 1 ವರ್ಷ 2 ವರ್ಷ ಕೇಳಿದಾರೆ, ಅವ್ರು ಅದ ಹೇಳಿದಾರೆ. 3ನೇ ವರ್ಷದ ಪುರಾಣ ಪ್ರಾರಂಭ ಆಗಿ ಅವ್ರ ಮೆರವಣಿಗೆಗೆ ಹೋಗಿ ಮತ್ತೆ ಮಂಗಲಕ್ಕೆ 21 ದಿವಸ ಬಿಟ್ಟು ಬರಕ್ಕೆ ಏನೇನು ಮಠ ಇರ್ತದೆಲ್ಲ ಬಿಚ್ಚಿ ಖಾಲಿ ಜಾಗ ಮಾಡಿಟ್ಟಿದ್ರು. ಖಾಲಿ ಇನ್ನೇನಾರ ಮಾಡಿ ನನ್ ಕೆಲಸ ಮುಗಿತು, ನಾನು ಬಿಚ್ಚ ಅಂತ ಅಷ್ಟೇ ಬೇಕಂದ್ರೆ ಕಟ್ಕೋರಿ, ಬೇಡ ಅಂದ್ರೆ ಇಷ್ಟೇ ಇಲ್ಲ, ನಿಚ್ಚಿಂದ ಇನ್ನೇನ್ ಮಾಡೋದು, ಕಟ್ಟಬೇಕಲ್ಲ ಅಂತ ಹಠ. ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯ ಹಠ ಸಮಾಜದೊಳಗೆ ಒಂದು ಶಾಶ್ವತ ಕೆಲಸ ಮಾಡ್ತದೆ ಅನ್ನೋದಕ್ಕ ನಿಮ್ಮ ಪೀಠಾಧಿಪತಿಗಳ ಸಾಕ್ಷಿ ಅದಕ್ಕೆ. ಇದು ನಮ್ಮೂರಲ್ಲಿ ಅಷ್ಟೇ ಅಲ್ಲ, ಅವರ ಜೀವಿತ ಅವಧಿಯೊಳಗೆ ಬಹಳ ಊರುಗಳನ್ನು ಸುತ್ತಿ ಬಂದಿದ್ದಾರೆ. ಕೊನೆಗೆ ಇಲ್ಲಿ ಬಂದ ಮೇಲೆ ಈ ಕಾರ್ಯಕ್ಷೇತ್ರದ ಅಭಿವೃದ್ಧಿ ನೋಡಕತ್ತೀವಿ. ಎಲ್ಲೆಲ್ಲಿ ಅವರು ವಾಸ್ತವ್ಯ ಇದ್ದಾರೆ ಅಲ್ಲೆಲ್ಲ ಅವ್ರು ಇಲ್ಲ ಅಂದ್ರೂ ಕೂಡ ಇವರು ಪ್ರಾರಂಭ ಮಾಡಿದ ಸಮಾಜಮುಖಿ ಕೆಲಸಗಳು ಇಂದಿಗೂ ಕೂಡ ನಡ್ಕೊಂಡು ಬರ್ತಾ ಇದಾವೆ ಅಂತಂದ್ರೆ ಅದಕ್ಕೆ ಕಾರಣ ಕೇವಲ ಗಣಮಠ ದೇವರಲ್ಲ, ಇಲ್ಲಿರುವ ಕರ್ತೃತ್ವ ಶಕ್ತಿ ಮಡಿವಾಳೇಶ್ವರ ಅವರ ಮೂಲಕ ಆ ಕೆಲಸವನ್ನ ಮಾಡಿಸ್ತಾನೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಒಂದು ಶಕ್ತಿ ಇರುತ್ತದೆ. ಇದೇ ಹೇಳಿದ್ರಲ್ಲ ಶಾಸ್ತ್ರೀಜಿಯವರು, ನಾವೆಲ್ಲ ಪುರಾಣ ಪ್ರವಚನಗಳನ್ನು ಯಾಕೆ ಕೇಳಬೇಕಂತಂದ್ರೆ ಅತೀತವಾದ ಶಕ್ತಿಯ ಬೆಳಕನ್ನ ನಮ್ಮೊಳಗೆ ತಗೊಳ್ಳಕ್ಕೆ ನಾವು ಪುರಾಣವನ್ನ ಕೇಳಬೇಕು. ನಮ್ಮೊಳಗೆ ಹಿರಿಯ ಪೂಜ್ಯರು ಬಹಳ ಕಡೆ ನಮ್ಗೆ ಹೇಳ್ಕೊಂತ ಬಂದಿದ್ದಾರೆ. ಏನಪ್ಪಾ ಪುರಾಣ ಅಂತಂದ್ರೆ
3 ಅಕ್ಷರ ಇದಾವ ಪುರಾಣಗಳು. ಎಷ್ಟು ಅಕ್ಷರ ಇದಾವ್ರಿ? 3 ಅಕ್ಷರ ಇದಾವ ಪುರಾಣ. ಮೊದಲನೇ ಅಕ್ಷರ ಏನು? ಪೂ. ಪೂ ಅಂದ್ರೆ ಪುಣ್ಯ ಪಾಪಗಳ ಮಂಥನ. ಪುಣ್ಯ ಪಾಪಗಳು ಅದೆಲ್ಲ ಮನ ಮಾಸಿದಡೆ ಸತ್ಸಂಗಕ್ಕೆ ತಂದು ನಿಲ್ಲಿಸಬೇಕಾಗ್ತದೆ. ಹಂಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹುಟ್ಟಿದಾರಭ್ಯ ಸಾಯುವವರೆಗೂ ಮನುಷ್ಯನ ಬದುಕಿನೊಳಗೆ ಹೆಂಗ ಮಜ್ಜಿಗೆ ಕಡಿತೀರಿ ತಾಯಂದಿರು, ಆ ಕಡಗು ಹಾಕಿ ಆ ಕಡೆ ಈ ಕಡೆ ಕಡಿಬೇಕಾದ್ರೆ ನಾವೆಲ್ಲ ಪ್ರತಿ ಹೆಜ್ಜೆ ಒಳಗನು ಪುಣ್ಯದ ಕೆಲಸನೂ ಮಾಡಿರ್ತೀವಿ. ಪ್ರತಿ ಹೆಜ್ಜೆ ಒಳಗ ಗೊತ್ತೋ ಗೊತ್ತಿಂದೋ ಪಾಪದ ಕೆಲಸಗಳನ್ನು ಮಾಡಿರ್ತೀವಿ. ಅವೆಲ್ಲ ಏನೇನಾಗಿದಾವ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡೋದು. ಪುಣ್ಯ ಪಾಪಗಳ ಮಂಥನ. ಮಂಥನ ಅಂದ್ರೆ ಕಡಿಯೋದು. ಮಜ್ಜಿಗೆಯನ್ನು ಕಟ್ಟದಾಗ ಏನ್ ಬರ್ತದ? ಬೆಣ್ಣೆ ಬರ್ತದ. ಆ ಬೆಣ್ಣೆಯನ್ನು ಕಾಸಿದ್ರೆ ಕೆಡಲಾರದಂತ ತುಪ್ಪ ಬರ್ತದೆ. ಹಂಗ ಮನಸ್ಸಿನೊಳಗಿರುವ ಪುಣ್ಯ ಪಾಪಗಳ ಮಂಥನವನ್ನ ಈ ಪುರಾಣ ಪ್ರವಚನಗಳ ಮೂಲಕ ಮಾಡ್ಕೊಂಡಿರಿ ಅಂತಂದ್ರೆ ನಮಗ ಅನುಭವ ಅನ್ನುವಂತಹ ತುಪ್ಪ ಬರ್ತದೆ. ಅದಕ್ಕೆ 2ನೇ ಅಕ್ಷರದೊಳಗೆ ಹೇಳ್ತಾರೆ ರಾಗ ದ್ವೇಷ ನಿವಾರಣ. ಎಲ್ಲ ಇದಾವೆ, ಅರಿಷಡ್ವೇರಿಗಳು ಇದಾವೆ ಮನುಷ್ಯನೊಳಗಡೆ. ಭಗವಂತ ಎಲ್ಲವನ್ನು ಮನಸ್ಸಿನೊಳಗಿಟ್ಟು ಒಂದು ಕೀಲಿ ಹಾಕಿದಾಗ ನೀವೆಲ್ಲ ಈಗ ಬಹಳ ಜನ ಬರ್ಬೇಕಾದ್ರೆ ಮನೆಗೆ ಇಲ್ಲಿ ಬರ ಇದ್ರಿ, ಗಂಡ ಹೆಂಡತಿ ಪುರಾಣಕ್ಕೆ ಬಂದಿದೆ ಅಂದ್ರೆ ಮನೆ ಕೀಲಿ ಹಾಕೊಂಡು ಬಂದಿರ್ತೀವಿ. ಮನೆ ಕೀಲಿ ಹಾಕಿ ಬರ್ತೀವಿ, ಕೀ ಇರ್ತದೆ, ಅದನ್ನ ತೆಗಿಲಿ ಪತ್ತ ಅಂತಿರಿಲ್ಲ. ಪತ್ತ ಹಾಕ್ಬೇಕಾದ್ರೆ ಅದಕ್ಕೊಂದು ಕೀ ಇರ್ತದೆ. ಒಂದು ಕಡೆ ಹಾಕಿದಿರಿ ಅಂದ್ರೆ ಬಾಗಿಲು ಬಂದ್ ಆಗ್ತದೆ. ಅದನ್ನ ಒಂದು ಕಡೆ ವಿರುದ್ಧಾರ್ಥಕವಾಗಿ ತಿರುಗಿಸಿದ್ವಿ ಅಂತಂದ್ರೆ ತಿಳಿಯುತ್ತದೆ. ಕೀ ಒಂದ, ಪತ್ತನ ಒಂದೇ. ನಮ್ಮ ಮನೆಯೊಳಗಿರುವಂತಹ ಎಲ್ಲಾ ಸಂಪತ್ತನ್ನ ನೋಡ್ಬೇಕು, ಅದನ್ನೆಲ್ಲ ಅನುಭವಿಸ್ಬೇಕಂದ್ರೆ ಕೀ ತೆಗಿಬೇಕು. ಬೇಡಪ್ಪ ಇದು ಮತ್ತಿನ್ ಹಾಳಾಗ್ತದೆ, ನೋಡೋದು ಬೇಡ ಅಂತ ಹಂಗ ಅದನ್ನ ನೋಡಾರ್ದಂಗೆ ಇದ್ವಿ ಅಂದ್ರ ಕೀ ಹಾಕ್ಬೇಕು. ಹಂಗ ಮನಸ್ಸಿನೊಳಗಡೆ ಭಗವಂತ ನಮ್ಗೆಲ್ಲ ಹೇಳ್ತಾರಲ್ಲ, ಈ ಜೀವಾತ್ಮ ಅಂದ್ರೆ ಎಲ್ಲೋ ಇರುವಂತಹ ಪರಮಾತ್ಮನ ಒಂದು ಅಂಶ ತಾಯಿ ಗರ್ಭದೊಳಗೆ 7 ತಿಂಗಳು ಕಳೆದ ನಂತರ ಆ ಭೂಮಿದೊಳಗೆ ಪ್ರವೇಶ ಮಾಡಿದಾಗ ಒಳಗಿರೋ ಕೂಸಿಗೆ ಜೀವ ಬರ್ತದಂತರ. ಅದಕ್ಕೆ ನಾವೆಲ್ಲ ಜೀವಾತ್ಮರು, ಪರಮಾತ್ಮನ ಒಂದು ಅಂಶ. ಆ ಪರಮಾತ್ಮ ಎಲ್ಲವನ್ನು ಒಳಗಿಟ್ಟು ಒಂದು ಕೀ ಹಾಕಿದ್ದಾನೆ. ಅದಕ್ಕೆ ಬಂಧನ ಅಂತೀವಿ ಕೀಗೆ. ಆ ಕೀಲಿಗೆ ಹೆಸರೇನಂತೀವಿ? ಬಂಧನ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಾ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತ ಕವಿ ಹೇಳ್ತಾನೆ. ಒಂದ ಕಡೆ ತೆಗೆಯೋದು, ಒಳಗಿರುವಂತಹ ದೇವರನ್ನ, ಒಳಗಿರುವಂತಹ ಮಡಿವಾಳನ ಬೆಳಕನ್ನ ನಾವು ಬರೇ ನಮ್ಮ ಸಂಸಾರದ ಜಂಜಾಟದೊಳಗೆ ಕೀಲಿ ಹಾಕಿಟ್ಟಿದ್ದೀವಿ. ನಮ್ಮ ಒಳಗೆ ಇದ್ದಾನೆ ಮಡಿವಾಳ, ಹೊರಗೆ ಎಲ್ಲಿ ಇಲ್ಲ, ನಮ್ಮ ಒಳಗ ಇದ್ದಾನೆ. ಆ ಒಂದು ಕೀಲಿಯ ತೆಗೆಯೋ ಪ್ರಯತ್ನ ನಮ್ಮ ರಾಗ ದ್ವೇಷ ನಿವಾರಣ. ಒಳಗಿರುವಂತಹ ಎಲ್ಲ ಕಸ ಕಡ್ಡಿಯನ್ನು ಹೊರಗಾಕಿ ಭಗವಂತನ ಬೆಳಕದು ನಿಮ್ಮೊಳಗ ಒಂದಷ್ಟು ಒಳಗ್ ಹೋಗ್ರಿ ಅಂತೇಳಿ ತೆಗೆಯೋ ಕೆಲಸ ರಾಗ ದ್ವೇಷ ನಿವಾರಣ. ಇವೆಲ್ಲ ಆದ್ಮೇಲೆ ನೀವು ಬದುಕು ಹೆಂಗಿರಬೇಕು? 3ನೇ ಅಕ್ಷರ ಹೇಳ್ಕೊಳ್ತದೆ, ನವವಿಧ ಭಕ್ತಿಗಳ ಸಂಕೀರ್ತನ. ಪುರಾಣ ಅಂತಂದ್ರೆ ಪುಣ್ಯ ಪಾಪಗಳ ಮಂಥನ, ರಾಗದ್ವೇಷ ನಿವಾರಣ, ನವವಿಧ ಭಕ್ತಿಗಳ ಸಂಕೀರ್ತನೇ ಪುರಾಣ. ಅದಕ್ಕಿಂತ ದೊಡ್ಡದೇನೂ ಇಲ್ಲ.